ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಎಮ್ಮೆ ನಿಮಗೆ ತಿಂಗಳಿಗೆ ಸಾವಿರಗಳಿಂದ ಮತ್ತು ಲಕ್ಷದವರೆಗೆ ಆದಾಯ ಕೊಡಬಹುದು ಅಂದರೆ ನಂಬ್ತೀರಾ? ಆದರೆ ತಪ್ಪದು ಆಯ್ಕೆ ಮಾಡಿದರೆ ದುಡ್ಡು ನಷ್ಟ ಆಗಬಹುದು. ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ಎಮ್ಮೆ ಸಾಕಾಣಿಕೆ ಬೇಕಾಗುವ ಜಾಗ, ಖರ್ಚು, ಆಹಾರ ಪದ್ಧತಿ, ಉತ್ತಮ ತಳಿಗಳು, ರೋಗಗಳು, ಲಾಭ ಮತ್ತು ಯಶಸ್ವಿಯಾಗಲು ಮುಖ್ಯ ಸಾಲುಗಳನ್ನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲ ವಿಷಯ ನಾವು ನೋಡುವಂಥದ್ದು ಬಂದು ಎಮ್ಮೆ ಸಾಕಾಣಿಕೆ ಎಂದರೆ ಏನು ಅಂತ ನೋಡೋಕೆ ಬಂದರೆ, ಎಮ್ಮೆ ಸಾಕಾಣಿಕೆ ಎಂದರೆ ಹಾಲು ಉತ್ಪಾದನೆ ಹಾಗೂ ವ್ಯಾಪಾರಕ್ಕೆ ಉದ್ದೇಶಕ್ಕಾಗಿ ಎಮ್ಮೆಗಳನ್ನು ಸಾಕುತ್ತಾರೆ ಮತ್ತು ಭಾರತದಲ್ಲಿ ಎಮ್ಮೆ ಹಾಲಿಗೆ ಹೆಚ್ಚು ಬೇಡಿಕೆ ಇರುತ್ತದೆ. ಇದರ ಹೆಚ್ಚಿನ ಕೊಬ್ಬು ಅಂಶ ಇರುವ ಹಾಲಿನಲ್ಲಿ ಬಂದು ಫ್ಯಾಟ್ ಅಂಶ ಜಾಸ್ತಿ ಇರುತ್ತದೆ ಮತ್ತು ಈ ಹಾಲಿನ ಬೆಲೆ ಹೆಚ್ಚು ಆಗಿರುತ್ತದೆ ಮತ್ತು ಇದರಿಂದ ಬಂದು ತುಪ್ಪ, ಪನ್ನೀರು, ಮೊಸರು ಉತ್ಪಾದನೆ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ನೀವು ಫಸ್ಟ್ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂದರೆ ಸಣ್ಣ ಮಟ್ಟದಲ್ಲಿ 2 ರಿಂದ 5 ಎಮ್ಮೆಗಳಿಂದ ನೀವು ಪ್ರಾರಂಭಿಸಬಹುದು ಎಮ್ಮೆ ಸಾಕಾಣಿಕೆಯನ್ನು. ಸ್ನೇಹಿತರೆ, ನಾವು ನೆಕ್ಸ್ಟ್ ವಿಷಯ ನಾವು ನೋಡುವಂಥದ್ದು ಬಂದು ಉತ್ತಮ ಎಮ್ಮೆ ತಳಿಗಳು ಅಂತ ನೋಡೋಕೆ ಬಂದರೆ, ಈ ಎಮ್ಮೆ ಜಾತಿಗಳಲ್ಲಿ ಬಂದು ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ, ಫಸ್ಟ್ ಒಂದು ಬಂದು ನಿಮಗೆ ಮುರಾ ಬಫೆಲೋ ಅಂತಾರೆ, ಅಂದರೆ ಮುರಾ ಎಮ್ಮೆಗಳು. ಈ ಎಮ್ಮೆಗಳು ಬಂದು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ತಳಿಯಾಗಿರುತ್ತದೆ ಮತ್ತು ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ದಿನಕ್ಕೆ 15 ರಿಂದ 20 ಲೀಟರ್ ಹಾಲು ಕೊಡುತ್ತದೆ ಮತ್ತು ವೇಗವಾಗಿ ಬೆಳೆಯುವಂಥ ತಳಿ ಆಗಿರುತ್ತವೆ ಈ ಎಮ್ಮೆಗಳು ಮತ್ತು ಹೆಚ್ಚು ಲಾಭದಾಯಕವಾಗಿರುತ್ತದೆ ಈ ಎಮ್ಮೆಗಳ ಜಾತಿ. ಎರಡನೇ ತಳಿ ನಾವು ನೋಡುವಂಥದ್ದು ಬಂದು ಇದು ಜಾಫರ್ಬಾಡಿ ಎಮ್ಮೆ ಅಂತಾರೆ. ಇದು ಬಂದು ದೊಡ್ಡ ಆದಾಗ ದೇಹ ಹೊಂದಿರುವ ಎಮ್ಮೆಗಳಾಗಿರುತ್ತವೆ ಮತ್ತು ಉತ್ತಮ ಹಾಲು ಉತ್ಪಾದನೆ ಇರುತ್ತದೆ ಈ ಎಮ್ಮೆಗಳಲ್ಲಿ. ನೆಕ್ಸ್ಟು ಸ್ನೇಹಿತರೆ, ಮೂರನೇ ತಳಿ ನಾವು ನೋಡುವಂಥದ್ದು ಬಂದು ಸುರ್ತಿ ಎಮ್ಮೆ ಅಂತಾರೆ. ಈ ಸುರ್ತಿ ಎಮ್ಮೆಗಳು ಬಂದು ಮಧ್ಯದ ಗಾತ್ರ ಹೊಂದಿರುವ ಎಮ್ಮೆಗಳಾಗಿರುತ್ತದೆ ಮತ್ತು ಕಡಿಮೆ ಆಹಾರದಲ್ಲಿ ಸಾಕಬಹುದಾದ ಎಮ್ಮೆಗಳಾಗಿರುತ್ತವೆ ಇವು. ನೆಕ್ಸ್ಟು ನಾಲ್ಕನೇ ತಳಿ ನಾವು ನೋಡುವಂಥದ್ದು ಬಂದು ಮೆಹಸಾನ ಎಮ್ಮೆಗಳು ಅನ್ನುತ್ತಾರೆ. ಇದು ಬಂದು ಉತ್ತಮ ಹಾಲಿನ ಗುಣಮಟ್ಟವಾಗಿರೋ ಎಮ್ಮೆಗಳು ಜಾತಿಗಳಾಗಿರುತ್ತವೆ ಮತ್ತು ರೈತರಿಗೆ ಜನಪ್ರಿಯವಾಗಿದ್ದ ಎಮ್ಮೆಗಳು ಇವುಗಳಾಗಿರುತ್ತವೆ. ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡುವಂಥದ್ದು ಬಂದು ಎಮ್ಮೆ ಶೆಡ್ ನಿರ್ವಹಣೆ. ಇದು ಬಂದು ಉತ್ತಮ ಶೆಡ್ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ಈ ಎಮ್ಮೆಗಳಿಗೆ ಮತ್ತು ಗಮನಿಸಬೇಕಾದ ವಿಷಯಗಳು ಅಂತ ನೋಡೋಕೆ ಬಂದರೆ, ಗಾಳಿ ಚೆನ್ನಾಗಿ ಬರಬೇಕು ಮತ್ತು ನೀರು ನಿಲ್ಲಬಾರದು ಮತ್ತು ನೆಲ ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಎಮ್ಮೆಗೂ ಸುಮಾರು 40 ರಿಂದ 5 ಚದುರಡಿ ಜಾಗ ಇರಲೇಬೇಕು ಮತ್ತು ಬಿಸಿಲುಗಾಲದಲ್ಲಿ ಬಂದು ಫ್ಯಾನು ಮತ್ತು ನೀರು ಸಿಂಪಡಣೆ ಮತ್ತು ನೆರಳು ಇವು ಅಗತ್ಯವಾಗಿರುತ್ತದೆ ಎಮ್ಮೆಗಳಿಗೆ. ನೆಕ್ಸ್ಟು ನಾವು ನೋಡುವಂಥದ್ದು ಬಂದು ಆಹಾರ ಪದ್ಧತಿ ಅಂತ ನೋಡೋಕೆ ಬಂದರೆ, ಎಮ್ಮೆ ಹೆಚ್ಚು ಹಾಲು ಕೊಡುವ ಆಹಾರ ಬಹಳ ಮುಖ್ಯವಾಗಿರುತ್ತದೆ ಈ ಎಮ್ಮೆಗಳಿಗೆ ಮತ್ತು ಬೆಳಗ್ಗೆ ಬಂದು ಹಸಿರು ಮೇವು ಮತ್ತು ನೈಪೇರ್ ಹುಲ್ಲು ಮತ್ತು ಜೋಳ ಮತ್ತು ಮಧ್ಯಾಹ್ನ ಏನು ಕೊಡ್ಬೋದು ಅಂತ ನೋಡೋಕೆ ಬಂದರೆ ಸಾಕಷ್ಟು ಶುದ್ಧ ನೀರು ಕೊಡ್ಬೋದು ಮತ್ತು ಅದರ ಜೊತೆ ಬಂದು ಈ ಥರ ಬೂಸ ಮಿಕ್ಸ್ ಮಾಡಿ ಇಕ್ಕೋದು, ಆ ಥರ ಮಾಡೋದ್ರಿಂದ ಬಂದು ಹಾಲು ಉತ್ಪಾದನೆ ಜಾಸ್ತಿ ಇರುತ್ತದೆ ಮತ್ತು ಸಂಜೆ ಬಂದು ನಿಮಗೆ ಕಾನ್ಸಂಟ್ರೇಟೆಡ್ ಆಹಾರ ಮತ್ತು ಒಣ ಹುಲ್ಲು ಕೊಡ್ಬೋದು ಸಂಜೆಗೆ. ಮತ್ತು ಇನ್ನಷ್ಟು ಆಹಾರ ಏನು ಕೊಡ್ಬೋದು ಅಂತ ನೋಡೋಕೆ ಬಂದರೆ, ಇದಕ್ಕೆ ಮಿನರಲ್ ಮಿಕ್ಸ್ಚರ್ ಬಂದು ಬೂಸದಲ್ಲಿ ಇಲ್ಲ ಬೇರೆ ಆಹಾರದಲ್ಲಿ ಬಂದು ಮಿಕ್ಸ್ ಮಾಡಿ ಕೊಡೋದ್ರಿಂದ ಬಂದು ಇದಕ್ಕೆ ಬಂದು ವಿಟಮಿನ್ಸು ಮಿನರಲ್ಸು ಜಾಸ್ತಿ ಹೆಚ್ಚಾಗಿ ಸಿಗುತ್ತದೆ ಮತ್ತು ಹಾಲು ಉತ್ಪಾದನೆಯೂ ಜಾಸ್ತಿ ಇರುತ್ತದೆ. ಮತ್ತು ಈ ಎಮ್ಮೆಗಳು ಬಂದು ಒಂದು ದಿನಕ್ಕೆ ಸುಮಾರು 50 ರಿಂದ 80 ಲೀಟರ್ ನೀರು ಕುಡಿಯಬಹುದು. ನೆಕ್ಸ್ಟ್ ವಿಷಯ ಸ್ನೇಹಿತರೆ, ನಾವು ನೋಡುವಂಥದ್ದು ಬಂದು ಆರೋಗ್ಯ ಮತ್ತು ರೋಗಗಳು ಈ ಎಮ್ಮೆಗಳಿಗೆ ಅಂತ ನೋಡೋಕೆ ಬಂದರೆ, ಮುಖ್ಯ ರೋಗಗಳು ಏನೇನು ಬರುತ್ತದೆ ಅಂತ ನೋಡೋಕೆ ಬಂದರೆ, ಇದಕ್ಕೆ ಮೊದಲನೇದು ಕಾಲು ಮತ್ತು ಬಾಯಿ ರೋಗ ಬರುತ್ತದೆ. ಅದರ ಲಕ್ಷಣಗಳು ಏನಂತ ನೋಡೋಕೆ ಬಂದರೆ, ಜ್ವರ ಬರುತ್ತದೆ ಮತ್ತು ಬಾಯಲ್ಲಿ ಬಂದು ಗಾಯ ಆಗಿರುತ್ತದೆ ಮತ್ತು ಆಹಾರ ತಿನ್ನದೇ ಇರುವುದು. ಎರಡನೇ ರೋಗ ಬಂದು ಇದಕ್ಕೆ ಜ್ವರ ಬರುತ್ತದೆ ಮತ್ತು ಇದು ಹೆಂಗೆ ಕಂಡುಹಿಡಿಯೋದು ಅಂತ ನೋಡೋಕೆ ಬಂದರೆ, ದೇಹ ಬಂದು ಬಿಸಿಯಾಗಿರುತ್ತದೆ. ಮತ್ತು ಮೂರನೇ ರೋಗಗಳು ಅಂತ ನೋಡೋಕೆ ಬಂದರೆ ಹುಳ ಸಮಸ್ಯೆ ಅಂತಾರೆ. ಏನಕ್ಕಂದರೆ ಈ ರೋಗಗಳು ಬಂದು ತೂಕ ಕಡಿಮೆ ಆಗುತ್ತದೆ, ಅದಕ್ಕಾಗಿ ಬಂದು ನಿಮಗೆ ಬಂದು ಅದು ಕರೆಕ್ಟ್ ಟೈಮಲ್ಲಿ ಬಂದು ಡಿವಾರ್ಮಿಂಗ್ ಬಂದು ಅಗತ್ಯವಾಗಿರುತ್ತದೆ ಈ ಎಮ್ಮೆಗಳಿಗೆ. ಮತ್ತು ಈ ರೋಗಗಳಿಗೆ ತಡೆಗಟ್ಟುವ ವಿಧಾನ ಅಂತ ನೋಡೋಕೆ ಬಂದರೆ, ಸಮಯಕ್ಕೆ ಲಸಿಕೆಯನ್ನು ಹಾಕಬೇಕು ಎಲ್ಲ ಎಮ್ಮೆಗಳಿಗೆ ಮತ್ತು ಸ್ವಚ್ಛತೆ ಕಾಪಾಡಬೇಕು ಮತ್ತು ವೈದ್ಯರ ಸಲಹೆಯಿಂದ ಈ ಎಮ್ಮೆಗಳನ್ನು ವಾರ ಬಂದು ಚೆಕ್ ಮಾಡಿಸ್ತಾ ಇರಬೇಕು. ಏನಾದರೂ ರೋಗಗಳು ಕಂಡಿದ್ದರೆ ಬಂದು ಮೊದಲನೇ ನೀವು ವೈದ್ಯರಿಗೆ ಬಂದು ನೀವು ಸಲಹೆ ತಿಳ್ಕೊಂಡು ನಿಮ್ಮ ಕೈಲಾದಷ್ಟು ನೀವು ಅದಕ್ಕೆ ಫಸ್ಟ್ ಏಡ್ ಮಾಡೋದು ಆ ಥರ ಮಾಡ್ಬೋದು. ಇಲ್ಲ ಅಂದರೆ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಮಾಡೋದು ಮತ್ತು ಅದನ್ನು ಕ್ಯೂರ್ ಮಾಡ್ಕೊಬೋದು ಬೇಗ.
ಸ್ನೇಹಿತರೆ, ನಾವು ನೆಕ್ಸ್ಟ್ ವಿಷಯ ಏನು ಅಂತ ನೋಡೋಕೆ ಬಂದರೆ, ಖರ್ಚುಗಳು ಈ ಎಮ್ಮೆ ಸಾಕಾಣಿಕೆಗೆ ಎಷ್ಟು ಆಗಬಹುದು ಅಂತ ನೋಡೋಕೆ ಬಂದರೆ, ಸಣ್ಣ ಮಟ್ಟದಲ್ಲಿ ಬಂದು 2 ಎಮ್ಮೆ ಸಾಕಲು ಆರಂಭಿಸಿದರೆ ಎಷ್ಟೆಷ್ಟು ಖರ್ಚು ಬರ್ಬೋದು ಅಂತ ನೋಡೋಕೆ ಬಂದರೆ, ಎಮ್ಮೆ ಖರೀದಿ ಮಾಡಲು ಬಂದು ನಿಮಗೆ 1,20,000 ಇಂದ 2,50,000 ಆಗಿರ್ಬೋದು. ಮತ್ತು ಶೆಡ್ಡು ನಿರ್ವಹಣೆ ಬಂದು 50,000 ಇಂದ 1,00,000 ಆಗಬಹುದು. ಮತ್ತು ಆಹಾರ ಅಂತ ನೋಡೋಕೆ ಬಂದರೆ 8,000 ಇಂದ 15,000 ತಿಂಗಳಿಗೆ ಆಗಬಹುದು. ಮತ್ತು ಔಷಧಿ ಅಂತ ನೋಡೋಕೆ ಬಂದರೆ 2,000 ಇಂದ 5,000 ಆಗಬಹುದು. ಮತ್ತು ಒಟ್ಟು ಆರಂಭಿಕೆಗೆ ನಿಮಗೆ ಬಂದು ಸುಮಾರು 2 ಇಂದ 4 ಲಕ್ಷ ತನಕ ನಿಮಗೆ ಖರ್ಚು ಬರಬಹುದು. ಇವಾಗ ತಿಳಿಸಿರೋ ಖರ್ಚುಗಳು ಬಂದು ಅಂದಾಜು ಖರ್ಚುಗಳು. ಇದೇನು ನಿಮಗೆ ನಿಮ್ಮ ಪ್ರಕಾರ ಬಂದು ನಿಮ್ಮ ಐಡಿಯಾ ಪ್ರಕಾರ ಮತ್ತು ಹೆಚ್ಚು ಆಗಬಹುದು ಇಲ್ಲ ಕಡಿಮೆನೂ ಆಗಬಹುದು, ನೀವು ಎಷ್ಟು ಎಮ್ಮೆ ಖರೀದಿ ಮಾಡ್ತೀರಾ ಅಂತ. ಮತ್ತು ನೆಕ್ಸ್ಟ್ ವಿಷಯ ನಾವು ನೋಡುವಂಥದ್ದು ಬಂದು ಲಾಭ ಎಷ್ಟು ಆಗಬಹುದು ಮತ್ತು ಲಾಭ ಎಷ್ಟು ನಮಗೆ ಸಿಗುತ್ತದೆ ಅಂತ ನೋಡೋಕೆ ಬಂದರೆ, 1 ಎಮ್ಮೆಯಿಂದ 15 ಲೀಟ್ರ್ ಹಾಲು ಸಿಗಬಹುದು. ಅದು ಹಾಲು ಬಂದು ನೀವು 60 ರೂಪಾಯಿಗೆ ಮಾರಿದರೆ 900 ರೂಪಾಯಿ ದಿನಕ್ಕೆ ನಿಮಗೆ ಸಿಗಬಹುದು. ಮತ್ತು ತಿಂಗಳಿಗೆ ಬಂದು ಸುಮಾರು 27,000 ಸಿಗಬಹುದು. ಮತ್ತು 2 ಇಂದ 3 ಎಮ್ಮೆ ಇದ್ದರೂ ಉತ್ತಮ ಆದಾಯ ಬರಬಹುದು ನಿಮಗೆ. ಸ್ನೇಹಿತರೆ, ನೆಕ್ಸ್ಟ್ ವಿಷಯ ಬಂದು ಇದು ತುಂಬ ಮುಖ್ಯವಾದ ವಿಷಯ. ಯಶಸ್ವಿ ಆಗಲು ಸಲಹೆಗಳು ಅಂತ ಕೊಡ್ತೀನಿ ಅಂತಿದ್ದೀನಲ್ಲ, ಇವಾಗ ಕೊಡ್ತೀನಿ ನೋಡಿ. ಅದು ಉತ್ತಮ ತಳಿ ಆಯ್ಕೆ ಮಾಡಿದರೆ ಬಂದು ನಿಮಗೆ ಈ ಎಮ್ಮೆ ಸಾಕಾಣಿಕೆ ಬಂದು ನಿಮಗೆ ಒಳ್ಳೆ ಲಾಭದಾಯಕವಾಗಿರುತ್ತದೆ. ಮತ್ತು ಸ್ವಚ್ಛತೆ ಕಾಪಾಡಬೇಕು. ನೀವು ಶೆಡ್ಡಲ್ಲಿ ಬಂದು ನಿಮಗೆ ಸ್ವಚ್ಛವಾಗಿ ಇಟ್ಕೊಬೇಕು. ಈ ಥರ ಮಾಡೋದ್ರಿಂದ ಬಂದು ಎಮ್ಮೆಗಳು ಆರೋಗ್ಯವಾಗಿರುತ್ತದೆ, ನಿಮ್ಮ ಶೆಡ್ಡೂ ಕ್ಲೀನಾಗಿ ಕಾಣಿಸುತ್ತದೆ. ಮತ್ತು ಪೌಷ್ಟಿಕ ಆಹಾರವನ್ನು ನೀಡಬೇಕು ಎಲ್ಲ ಎಮ್ಮೆಗಳಿಗೆ. ಏನಕ್ಕಂದರೆ ಇದು ಬಂದು ಹಾಲು ಉತ್ಪಾದನೆ ಜಾಸ್ತಿ ಇರೋದ್ರಿಂದ ಬಂದು ನೀವು ಚೆನ್ನಾಗಿರೋ ಆಹಾರವನ್ನು ನೀಡಿದರೆ ನಿಮಗೆ ಹಾಲು ಉತ್ಪಾದನೆಯು ಜಾಸ್ತಿ ಹೆಚ್ಚಿಸುತ್ತದೆ. ಮತ್ತು ಸಮಯಕ್ಕೆ ಲಸಿಕೆಯನ್ನು ಹಾಕಿಸಬೇಕು ಎಲ್ಲ ಎಮ್ಮೆಗಳಿಗೆ. ಏನಕ್ಕಂದರೆ ನಿಮಗೆ ಬಂದು ಆರೋಗ್ಯವಾಗಿದ್ದರೇನು ಎಮ್ಮೆಗಳಿಗೆ ಬಂದು ನೀವು ಹಾಲು ಉತ್ಪಾದನೆ ಹೆಚ್ಚಾಗುತ್ತದೆ ಮತ್ತು ಯಾವ ರೋಗ ಬರ್ದಿಲ್ಲೂ ಕಾಪಾಡಿಸಬಹುದು. ಮತ್ತು ಮಾರುಕಟ್ಟೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕು. ಏನಕ್ಕಂದರೆ ಈ ಫೀಲ್ಡಿಗೆ ನೀವು ಇಳಿತಾ ಇದ್ದೀರ ಅಂದರೆ ಎಮ್ಮೆ ಸಾಕಾಣಿಕೆಗೆ, ನಿಮಗೆ ಬಂದು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಇಳಿಯೋದು. ನೀವೇನೋ ಮಾಡಬೇಕು ಅಂತ ಫಸ್ಟ್ ಹೋಗಿ ಇಸ್ಕೊಂಬರ್ತೀರ 2 ಎಮ್ಮೆ ಗೊತ್ತಿಲ್ದಿಲ್ಲ, ಮತ್ತು ನಷ್ಟದಲ್ಲಿ ಹೋಗೋದಕ್ಕಿಂತ ಬಂದು ನೀವು ಈ ಫೀಲ್ಡ್ ಬಗ್ಗೆ ನೀವು ಆ ಮಾರುಕಟ್ಟೆ ಬಗ್ಗೆ ಮತ್ತು ಹಾಲು ಉತ್ಪಾದನೆ ಎಷ್ಟು ಬರುತ್ತದೆ ಮತ್ತು ಯಾವ ತಳಿ ನಿಮಗೆ ಆಯ್ಕೆ ಮಾಡ್ಬೋದು ಅಂತ ಎಲ್ಲರ ಬಗ್ಗೆ ತಿಳ್ಕೊಂಡು ಈ ಫೀಲ್ಡಿಗೆ ಇಳಿಯೋದು ಬಂದು ತುಂಬ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.